ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ. ಸೊ ಭಾಳ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ ವಿ ಎ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ. ಸೊ ಇವತ್ತು ವಿ ಎ ನೋಟಿಫಿಕೇಷನ್ ಆಗಿದೆ ಶನಿವಾರ. ಸೊ ಫೈನಲಿ ವಿ ಎ ಆಗಿದೆ. ಯಾರೆಲ್ಲ ವಿ ಎ ಆಸ್ಪಿರೆಂಟ್ಸ್ ಇದ್ದೀರಾ ನಿಮಗೆಲ್ಲ ಇವತ್ತು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಸಿಲೆಬಸ್ ಮತ್ತು ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅದರೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಕೊನೆವರೆಗೂ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ದಿನಾಂಕ 10/7/2026 ಅಂದರೆ ಇವತ್ತು ವಿ ಎ ನೋಟಿಫಿಕೇಷನ್ ಆಗಿದೆ. ನಿನ್ನೆನೇ ಆಗಿದೆ, ಬಟ್ ಇವತ್ತು ಬಿಟ್ಟಿದ್ದಾರೆ ಇದನ್ನು. ಸೊ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯವರು ಈ ಒಂದು ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ. ಕಂದಾಯ ಇಲಾಖೆಯಲ್ಲಿ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿನ ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಮಾಡಲಿಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಸೊ ಇವತ್ತಿಂದಲ್ಲ, ನಾಳೆಯಿಂದ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇಲ್ಲಿ ನೋಡ್ಬೋದು, ಇದು ಎಚ್ ಕೆಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಕಲಬುರಗಿಯಲ್ಲಿ 40 ಪೋಸ್ಟ್ಗಳು ಖಾಲಿ ಇದೆ. ಬೀದರಲ್ಲಿ 17, ರಾಯಚೂರಲ್ಲಿ 10 ಇಷ್ಟು ಪೋಸ್ಟ್ಗಳು ನಿಮಗೆ ಇರ್ತಕ್ಕಂಥದ್ದು. ಟೋಟಲ್ ಆಗಿ ನಮಗೆ 67 ಹುದ್ದೆಗಳು ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಆಸ್ಪಿರೆಂಟ್ಸ್ಗೆ 67 ಹುದ್ದೆಗಳಲ್ಲಿ ನೀವು ಕಾಂಪಿಟೇಷನ್ನ ಕೊಡ್ಬೋದು. ಬಟ್ ಇದರಲ್ಲಿ ನಾನ್ ಎಚ್ ಕೆದವ್ರು ಬಂದು ಕಾಂಪಿಟೇಷನ್ ಕೊಡಬಾರ್ದು, ಅದು ಕೊಡಲ್ಲ ಆ್ಯಕ್ಚುಲಿ. ಓಕೆ, ಎಚ್ ಕೆದವ್ರು ಮಾತ್ರ ಇವ್ರಿಗೆ ಅವಕಾಶ ಇರುತ್ತೆ. ಎಚ್ ಕೆ ಸರ್ಟಿಫಿಕೇಟ್ ಇರಬೇಕು. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಚ್ ಕೆ ಸರ್ಟಿಫಿಕೇಟ್ ಹಾಕಿಬಿಟ್ಟು ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಟೋಟಲ್ ಆಗಿ ನಿಮಗೆ 67 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸೊ ನೋಡ್ಬೋದು, ಗ್ರಾಮ ಆಡಳಿತ ಅಧಿಕಾರಿ ಅಂತಂದರೆ ನಿಮಗೆ PUC ವಿದ್ಯಾರ್ಹತೆ ಇರಬೇಕು. ಓಕೆ, ಸೊ ಈಗಾಗಲೇ ಈಗ ಜಸ್ಟ್ PUC ಪಾಸ್ ಆಗಿರ್ತಾರಲ್ಲ ಅವರು ಕೂಡ ನೀವು ಅಪ್ಲೈನ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಅರ್ಜಿ ಸಲ್ಲಿಸಲಿಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಸೊ ಈಗಾಗಲೇ PUC ಪಾಸ್ ಆಗಿರ್ತಾರಲ್ಲ ಅವ್ರು ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದು. ಫಸ್ಟ್ PUC ಇರೋರು ಅಥವಾ ಎಕ್ಸಾಮ್ ಮೊನ್ನೆ ರಿಸಲ್ಟ್ ಬಂದಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ PUC ಅದೆಲ್ಲ ಹಾಕೋಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ನೋಡಿ, ವಯೋಮಿತಿ ನಿಮಗೆ ಕನಿಷ್ಠ 18 ವರ್ಷ ಆಗಿರಬೇಕು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ. 18 ವರ್ಷ ಆಗಿಲ್ಲ ಅಂದರೆ ಹಾಕೋಕ್ಕೆ ಬರಲ್ಲ. ಸೊ ಗರಿಷ್ಠ ಎಷ್ಟಿರಬೇಕು ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40, ಪ್ರವರ್ಗ ಅವ್ರಿಗೆ 2A 2B 3A 3B ಅವ್ರಿಗೆ 43 ವರ್ಷ ಇರಬೇಕು. SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಗರಿಷ್ಠ ವಯಸ್ಸಾಗಿರುತ್ತೆ ನಿಮ್ಮದು. ಓಕೆ, ದೆನ್ ನೋಡಿ, ನೆಕ್ಸ್ಟು ನಿಮಗೆ ಇಲ್ಲಿ ಮಾಜಿ ಸೈನಿಕ ಆಗಿದ್ದರೆ ಅಲ್ಲಿ ಕೆಲವೊಂದು ರಿಯಾಯಿತಿಗಳನ್ನು, ಕೆಲವೊಂದು ರಿಲ್ಯಾಕ್ಸೇಷನ್ ಇರುತ್ತೆ ನಿಮಗೆ, ನೋಡ್ತಾ ಹೋಗ್ಬೋದು. ಸೊ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ನಿಮ್ಮ ಒಂದು ಊರಲ್ಲಿರುವಂಥ ಒಂದು ಸೆಂಟರ್ಸ್ಗೆ ಹೋಗಿ, ಜೆರಾಕ್ಸ್ ಸೆಂಟರ್ಸ್ ಇರ್ತಾವಲ್ಲ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಒಂದು ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕು. 2 ಜಿಲ್ಲೆಗೆಲ್ಲ ಹಾಕೋಕ್ಕೆ ಬರೋದಿಲ್ಲ. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಎಕ್ಸಾಂಪಲಿಗೆ ನೋಡಿ, ಫಸ್ಟ್ ನೀವು ಕಲಬುರ್ಗಿನ ಹಾಕಿರ್ತೀರಾ. ಸೊ ಕಲಬುರ್ಗಿನ ಹಾಕಿರ್ತೀರಾ, ಆಮೇಲೆ ಮನಸ್ಸು ಚೇಂಜ್ ಮಾಡಿಕೊಂಡು ನಾನು ಬೀದರ್ಗೆ ಹಾಕ್ತೀನಿ ಅಂತಂದರೆ ಆಗಲ್ಲ. ಓಕೆ, ನೀವು ಫಸ್ಟಿಗೆ ಡಿಸೈಡ್ ಮಾಡಿ ಯಾವ ಡಿಸ್ಟಿಕ್ಕಿಗೆ ಹಾಕಬೇಕು ಅಂತ. ದೆನ್ ಇನ್ನೊಂದು ಏನು ಅಂದರೆ, ನೀವು ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದ್ರೆ RD ನಂಬರ್ ಆಗಿರ್ಬೋದು, ಕ್ಯಾಸ್ಟ್ ಇನ್ಕಮ್ದು, ಹಾಗೆ ಎಚ್ ಕೆದು RD ನಂಬರ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಫಿಲಪ್ ಮಾಡಬೇಕು. ದೆನ್ ಆಮೇಲೆ ನಿಮಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ನೆಕ್ಸ್ಟ್ ನೋಡಿ, ಅರ್ಜಿ ಸಲ್ಲಿಸಲಿಕ್ಕೆ
11/7/2026 ಅಂದರೆ ಇವತ್ತಿಂದನೇ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಏನು ಅಂದರೆ ಇದೇ ತಿಂಗಳು 30ನೇ ತಾರೀಕಾಗಿರುತ್ತೆ. ಶುಲ್ಕ ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕ 31 ಆಗಿರುತ್ತೆ. ಓಕೆನಾ? ಸೊ ಈ ಡೇಟ್ಸನ್ನು ನೆನ್ಪಿಟ್ಕೊಳ್ಳಿ, ಅಪ್ಲಿಕೇಶನ್ನ ಹಾಕಿ. ಇನ್ನೊಂದು ಲೈನ್ ಕೊಟ್ಟಿದ್ದಾರೆ ನೋಡಿ, ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದರೆ ಯಾವುದೇ ಸಮಯದಲ್ಲಿ ಆದರೂ ಯಾವುದೇ ಒಂದು ಮುನ್ಸೂಚನೆಯನ್ನು ನೀಡದೆ ಅಭ್ಯರ್ಥಿತನವನ್ನು ರದ್ದುಗೊಳಿಸ್ತೀವಿ ಅಂತ ಅವರು ಹೇಳಿದ್ದಾರೆ. ತಪ್ಪಾದ ಒಂದು ಮಾಹಿತಿಯನ್ನು ಕೊಡಬೇಡಿ. ಓಕೆ, ನೆಕ್ಸ್ಟು ಇಲ್ಲಿ ವೇತನ ಶ್ರೇಣಿ ಅಂತ ನೋಡ್ಬೋದು. ನೆಕ್ಸ್ಟು ಅರ್ಜಿ ಶುಲ್ಕದ ಬಗ್ಗೆ ಮಾತಾಡ್ತಾ ಹೋದರೆ, ಒಂದು ನಿಮಿಷ. ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ಅರ್ಜಿ ಶುಲ್ಕ ಇರುತ್ತೆ. SC ST ಮತ್ತು ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಆಗಿದ್ದರೆ ಮತ್ತು ತೃತೀಯ ಲಿಂಗದವರಾಗಿದ್ದರೆ ನಿಮಗೆ 500 ರೂಪಾಯಿ ಒಂದು ಶುಲ್ಕ ಪಾವತಿ ಮಾಡಬೇಕಾಗಿರುತ್ತದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ನಿಮಗೆ 250 ಮಾತ್ರ ಇರುತ್ತೆ. ಒಂದು ಸತಿ ಪಾವತಿಸಿದ ಶುಲ್ಕ ಅಮೌಂಟ್ ನಿಮಗೆ ವಾಪಸ್ ಬರೋದಿಲ್ಲ. ಸೊ ಪರೀಕ್ಷಾ ಹೆಂಗಿರುತ್ತೆ, ಪರೀಕ್ಷಾ ವಿಧಾನ ಹೇಗಿರುತ್ತೆ ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು. ಪರೀಕ್ಷಾ ದಿನಾಂಕವನ್ನು ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, ಪತ್ರಿಕೆ 1 ಇರುತ್ತೆ, ಪತ್ರಿಕೆ 2 ಇರುತ್ತೆ. ಈಗಾಗಲೇ ನೀವು ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡಿದ್ರೆ ಇದನ್ನು ಅಗೇನ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಯಾರು ಬರೆದಿಲ್ಲ, ಈಗ ಸೆಕೆಂಡ್ PUC ಮುಗಿಸ್ಕೊಂಡು ಈ ಎಕ್ಸಾಮ್ ಬರೀತಾ ಇದ್ದರೆ ಕನ್ನಡ ಭಾಷಾ ಪರೀಕ್ಷೆ ಅಂತ ನಿಮಗೆ ಒಂದು ನಡೆಸ್ತಾರೆ. ಸೊ ಅದರಲ್ಲಿ ಆ ಒಂದು ಡೇಟನ್ನು ಕೊಡ್ತಾರೆ, ಆವಾಗ ಹೋಗಿ ನೀವು ಬರಿಬೇಕಾಗತ್ತೆ. ಸೊ ಅದು ಪಾಸ್ ಆದಮೇಲೆ ನೀವು ಪತ್ರಿಕೆ 1 ಪತ್ರಿಕೆ 2 ಬರಿಬೇಕು. ಇದು ಪಾಸ್ ಆಗಿಲ್ಲ ಅಂದರೆ ಇದರಲ್ಲಿ ಜಸ್ಟ್ 50 ಮಾರ್ಕ್ಸ್ ತೊಗೋಬೇಕು. 50 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತೀರಾ. ಸೊ ಪಾಸ್ ಆದಮೇಲೆ ನಿಮಗೆ ಪತ್ರಿಕೆ 1 ಪತ್ರಿಕೆ 2ಗೆ ಬರೆಯೋಕ್ಕೆ ಅವಕಾಶ ಇರುತ್ತೆ. ದೆನ್ ಅದರ್ವೈಸ್ ನಿಮಗೆ ಬರೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಪರೀಕ್ಷಾ ದಿನಾಂಕ ಯಾವಾಗಿರ್ತದೆ ಅಂದರೆ ಅಕ್ಟೋಬರ್ 25 ಬೆಳಗ್ಗೆ ಪತ್ರಿಕೆ 1 ಇರುತ್ತೆ, ಮಧ್ಯಾಹ್ನ ಪತ್ರಿಕೆ 2 ಇರುತ್ತೆ. ಓಕೆನಾ? ಕನ್ನಡ ಭಾಷಾ ಪರೀಕ್ಷೆ ಬೇರೆ ದಿನ ಇರುತ್ತೆ, ಇದಕ್ಕಿಂತ ಮುಂಚೆನೇ ಇರುತ್ತೆ. ಸೊ ನೆಕ್ಸ್ಟ್ ನೋಡಿ, ಆಫ್ಲೈನಲ್ಲಿ ನಡೆಸ್ತಾರೆ OMR ಟೈಪಲ್ಲಿ. ನೆಕ್ಸ್ಟು ಕನ್ನಡ ಭಾಷಾ ಪರೀಕ್ಷೆಯನ್ನು ನೀವು ಇದನ್ನು ತಿಳಿಸ್ತಾ ಹೋಗ್ತೀನಿ ನೋಡಿ. ಮೋಸ್ಟ್ ಇಂಪಾರ್ಟೆಂಟು, ಗರಿಷ್ಠ 150 ಅಂಕಗಳು ಒಳಗೊಂಡಿರ್ತದೆ. ಅದರಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನು ತಗೋಬೇಕು. ಯಾರಿಗೆ? ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯೋರು. ಸೊ ನೆಕ್ಸ್ಟ್ ನೋಡಿ, ತುಂಬ ಈಸಿ ಇರುತ್ತೆ, ಏನು ಕಠಿಣ ಇರೋದಿಲ್ಲ. ನೀವೇನು 10th 9th ಓದಿರ್ತೀರಲ್ಲ ಅದಕ್ಕಿಂತ ಈಸಿನೇ ಇರುತ್ತೆ. ಗ್ರಾಮರು ಅಷ್ಟೇ ಕೇಳಿರ್ತಾರೆ, ಗ್ರಾಮರು ಸ್ವಲ್ಪ ಸಾಹಿತ್ಯ ಕೇಳಿರ್ತಾನೆ, ಅದು ನಿಮಗೆ ಗೊತ್ತಿರೋದೆ. ಸೊ ತುಂಬ ಈಸಿ ಇರುತ್ತೆ. SLC ಹಂತದಲ್ಲಿ ಒಂದು ಓದಿರ್ತೀರಲ್ಲ ಕನ್ನಡ, ಸೊ ಅಷ್ಟಕ್ಕೆ ಮಟ್ಟಕ್ಕೆ ಇರುತ್ತೆ, ಅದಕ್ಕಿಂತ ಈಸಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಆರಾಮಾಗಿ ಪಾಸ್ ಮಾಡ್ಕೋಬೋದು, ನೀನು ಮರಿಬೇಡ. 50 ಅಂಕ ತೊಗೊಂಡು ನೀವು ಪತ್ರಿಕೆ 1 ಪತ್ರಿಕೆ 2 ಬರಿಬೋದು. ನೆಕ್ಸ್ಟ್ ನೋಡಿ, ಪೇಪರ್ 1 ಪೇಪರ್ 2 ಏನೇನಿರುತ್ತೆ ಸಿಲೆಬಸ್ ಅಂತ ನೋಡ್ತಾ ಹೋದರೆ, ಇಲ್ಲಿ ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸ್ ಓದ್ಕೋಬೇಕು. ದೈನಂದಿನ ಗ್ರಹಿಕೆಯ ವಿಷಯಗಳು ಅಂದರೆ ಲೈಕ್ ನ್ಯೂಸ್ ಪೇಪರಲ್ಲಿ ಬಂದಿರುತ್ತಲ್ಲ, ನ್ಯೂಸ್ ಪೇಪರನ್ನು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟು ಸಂವಿಧಾನವನ್ನು ಓದ್ಕೋಬೇಕು. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಓದ್ಕೋಬೇಕು. ನೆಕ್ಸ್ಟ್ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು ಓದ್ಕೋಬೇಕು. ಮೇಯ್ನಾಗಿ ನೀವು ಕರ್ನಾಟಕವನ್ನು ಫೋಕಸ್ ಮಾಡಬೇಕು ಅಂತ ತಿಳ್ಕೋಬೇಕು. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಂತೆ ನಾವು ತಿಳ್ಕೋಬೇಕು. ನೆಕ್ಸ್ಟು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು RDPR ಓದ್ಕೋಬೇಕು. ಇದು ನಿಮಗೆ ಸಂವಿಧಾನದಲ್ಲೇ ಕವರ್ ಆಗುತ್ತೆ. ನೆಕ್ಸ್ಟು ಸಹಕಾರ ಸಂಸ್ಥೆಗಳು ಅಂತ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾನೆ, ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯೂಟ್ಯೂಬಲ್ಲಿ ಕ್ಲಾಸಸ್ ಇರುತ್ತೆ, ಅದನ್ನು ನೋಡಿ. ನೆಕ್ಸ್ಟು ಕರ್ನಾಟಕ ಪರಿಸರ ಸಂಬಂಧಿತ ಒಂದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ, ಮತ್ತು
ಎಕಾನಮಿ, ಕರ್ನಾಟಕದ ಎಕಾನಮಿ ಬಗ್ಗೆ ಕೇಳ್ತಾನೆ. ತುಂಬ ಈಸಿನಿರುತ್ತೆ. ನೀವು ಯಾವುದೇ ಒಂದು ಆಥರ್ ಬುಕ್ಸ್ನ ತೊಗೊಂಡು ಒಂದು ಆಥರ್ ಬುಕ್ನ ತೊಗೊಂಡು ಅದನ್ನೇ ರಿವಿಷನ್ ಮಾಡ್ಕೊತಾ ಇರಿ. ಓಕೆ, ಎಲ್ಲ ಕವರ್ ಆಗುತ್ತೆ. ನೆಕ್ಸ್ಟ್ ಪತ್ರಿಕೆ 2 ವಿಷಯಕ್ಕೆ ಬಂದರೆ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಕಂಪ್ಯೂಟರ್ ಜ್ಞಾನ ಇರುತ್ತೆ. ಓಕೆ, 100 ಪ್ರಶ್ನೆಗಳಿರ್ತವೆ ನಿಮಗೆ, 100 ಅಂಕಗಳು, ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸು, 2 ಗಂಟೆ ನಿಮಗೆ ಸಮಯ ಇರುತ್ತೆ. ಓಕೆನಾ? ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಇನ್ನೊಂದು ಸತಿ ನೋಡಿ, ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡಿ, ಋಣಾತ್ಮಕ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಅಂದರೆ ನೀವು 4 ತಪ್ಪು ಮಾಡಿದ್ರೆ 1 ಸರಿ ಮಾಡಿರೋದು ಹೋಗುತ್ತೆ. ಓಕೆನಾ? ಸೊ ಇಷ್ಟು ಎಲ್ಲ ಒಂದು ಮಾಹಿತಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇದು ನೀವು ನಮಗೆ ಕೊಡುವಂಥ ಒಂದು ಚಿಕ್ಕ ಗಿಫ್ಟ್ ಅಂತಲೇ ಹೇಳ್ಬೋದು. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ. ನೆಕ್ಸ್ಟು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ನೀವು ಒಂದು ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು. ಕನ್ನಡ ಅಭ್ಯರ್ಥಿ ಆಗಿದ್ದರೂ ಕೂಡ ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು. ಸೊ ಸೇಮ್ ಯೋಜನೆಗಳಿಂದ ನಿರ್ವಸಿತರಾದ ಅಭ್ಯರ್ಥಿಗಳು ಕೂಡ ಪ್ರಮಾಣ ಪತ್ರವನ್ನು ಇಟ್ಕೋಬೇಕು. ನೆಕ್ಸ್ಟು ವಿಶೇಷ ಚೇತನ ಅಭ್ಯರ್ಥಿಗಳು ಕೂಡ ಏನು ಪ್ರಮಾಣ ಪತ್ರ ಇರುತ್ತಲ್ಲ, ಸೊ ಅದನ್ನೆಲ್ಲ ಇಟ್ಕೋಬೇಕು. ತೃತೀಯ ಲಿಂಗದವರು ಕೂಡ ಸೇಮ್. ನೆಕ್ಸ್ಟ್ ಏನಂದರೆ ಸೇಮ್ ಕಲ್ಯಾಣ ಕರ್ನಾಟಕದವರು ಕೂಡ 371J ಇದೆಯಲ್ಲ, ಅದು ಸರ್ಟಿಫಿಕೇಟನ್ನು ಅಪ್ಲೈ ಮಾಡಬೇಕಾದ್ರೆ RD ನಂಬರು ಎಲ್ಲ ಚೆನ್ನಾಗಿ ಫಿಲಪ್ ಮಾಡಬೇಕು. ಇಷ್ಟು ಹೇಳ್ಕೊಟ್ಟಿದ್ದಾರೆ ನೋಡಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಬೇಕು ಅಂತ, ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು. ಕೊನೆಯ ದಿನಾಂಕದೊಳಗೆ ನೀವು ಇದೆಲ್ಲವನ್ನು ಪಡೆದಿಟ್ಕೊಂಡಿರಬೇಕು. ನೆಕ್ಸ್ಟು ಜನ್ಮ ದಿನಾಂಕ, ನಮೂದಿಸಿರುವ SLC ಅಂಕಪಟ್ಟಿ ಇರಬೇಕು. ನೆಕ್ಸ್ಟು ಸೈನಿಕ ಸೇವೆಯಿಂದ ಏನು ಬಿಡುಗಡೆ ಆಗಬೇಕಾದ್ರೆ ಪ್ರಮಾಣ ಪತ್ರ ಅಥವಾ ಗ್ರ್ಯಾಚ್ಯುಟಿ ಪ್ರಮಾಣ ಪತ್ರ ಇರುತ್ತಲ್ಲ, ಅದನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಹಾಕಬೇಕು. ನೆಕ್ಸ್ಟ್ SC ST ಅವರು ಜಾತಿ ಪ್ರಮಾಣ ಪತ್ರ ಇಟ್ಕೋಬೇಕು. ಗ್ರಾಮೀಣ ಮೀಸಲಾತಿ ಕೋರುವವರು ಗ್ರಾಮೀಣ ಒಂದು ಮೀಸಲಾತಿ ಸರ್ಟಿಫಿಕೇಟ್ ಇಟ್ಕೋಬೇಕು. ಸೇಮ್ ಇವೆಲ್ಲವನ್ನು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡು ಅಪ್ಲೈ ಮಾಡಬೇಕಾದ್ರೆ ಕರೆಕ್ಟಾಗಿ ಫಿಲಪ್ ಮಾಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ನೀವು ಯಾವ್ಯಾವ ಒಂದು ಅಪ್ಲಿಕೇಶನಲ್ಲಿ ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಅವರು ನೋಡ್ತಾರೆ, ಚೆಕ್ ಮಾಡ್ತಾರೆ. ಸೊ ನೀಟಾಗಿ ಹಾಕಿ. ಅದಕ್ಕೆ ಏನಾದರೂ ತಪ್ಪಿದರೆ ಅವರು ನಿಮ್ಮನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ. ನೀವು ಆಯ್ಕೆ ಆಗಿದ್ದರೂ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ತಗೊಳ್ತಾರೆ. ಸೊ ಇಷ್ಟು ಇದರೆಲ್ಲ ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಒಂದು ಎಕ್ಸಾಮನ್ನು ಯಾವ ರೀತಿ ಕ್ರ್ಯಾಕ್ ಮಾಡೋದು ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.